ನಂಜನಗೂಡು ನಗರದ ಪ್ರಥಮ ದರ್ಜೆ ಕಾಲೇಜಿಗೆ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಬೋಧನಾ ಕೊಠಡಿಗಳು, 1 ಮಹಿಳಾ ಪ್ರಾಧ್ಯಾಪಕರ ಕೊಠಡಿ, 2 ಸುಸಜ್ಜಿತ ಶೌಚಾಲಯಗಳು, 1 ಸ್ಟೋರ್ ರೂಮ್ ಸೇರಿದಂತೆ ನೂತನ ಕಟ್ಟಡಗಳ ಕಾಮಗಾರಿಗಳಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿ 9 ತಿಂಗಳ ಅವಧಿಯಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡಿ ಮುಗಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಸರ್ಕಾರದ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. 1,48,61,61,000 ರೂಪಾಯಿ ಚಿಲ್ಲರೆಗೆ ಟೆಂಡರ್ ಆಗಿರೋಂಥದ್ದು. ಇದು ಈ ಒಂದು ಸ್ಥಳದಲ್ಲಿ ಅಡಿಷ್ನಲ್ಲು ಕ್ಲಾಸ್ ರೂಮ್ಸಿಗೆ 3 ಕ್ಲಾಸ್ ರೂಮ್ಸ್ಗೆ ಸ್ಟೋರ್ ರೂಮು, ಆಮೇಲೆ ವುಮೆನ್ ಸ್ಟಾಫ್ ರೂಮು, ಆಮೇಲೆ ಒಂದು ಟಾಯ್ಲೆಟ್ 2. ಸೊ ಇದಿಷ್ಟು ಫೆಸಿಲಿಟಿನ ನೀಡಲಿಕ್ಕೆ ಇಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಈಗ ಟೆಂಡರ್ ಕಾಲ್ ಆಗಿದೆ. ಈಗ ಅದಕ್ಕೆ ನಾವು ಎಲ್ಲರೂ ಸೇರಿ ಭೂಮಿ ಪೂಜೆನ ಕೂಡ ಮಾಡಿದ್ದೇವೆ. ಇವತ್ತಿನ ದಿವಸ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ KHB ಇಂಜಿನಿಯರ್ಸು, ನಮ್ಮ ಕಾಂಟ್ರಾಕ್ಟ್ರು, ಹಾಗೆ ನಮ್ಮೊಟ್ಟಿಗೆ ಬಂದಿರುವಂತಹ ಎಲ್ಲ ನಗರ ಸದಸ್ಯರಾಗಿರಲಿ, ಎಲ್ಲ ಹಿರಿಯರಾಗಿರಲಿ, ನಮ್ಮ ಮಾಜಿ ಶಾಸಕರು ಕೇಶವಮೂರ್ತಿ ಸಾಹೇಬರು ಎಲ್ಲರೂ ಸೇರಿ ಒಗ್ಗೂಡಿ ಈ ಒಂದು ಭೂಮಿ ಪೂಜೆನ ಇದು ಸಹ 9 ಮಂತ್ಸು ಸ್ಟಿಪ್ಯುಲೇಟೆಡ್ ಟೈಮ್ ಇದೆ, ಕಾಂಟ್ರಾಕ್ಟ್ ಪೀರಿಯಡು. ಒಳಗಡೆ ಮುಗಿಸ್ಕೊಡ್ತೀವಿ ಈ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಅಂತ ನಾನು ಕೂಡ ಸೂಚನೆ ನೀಡಿದ್ದೇವೆ. ಇಲ್ಲಿ ಒಂದು ಒಳ್ಳೆ ಕಟ್ಟಡ ನಿರ್ಮಾಣ ಆಗಲಿದೆ. ಇದನ್ನು ನಮ್ಮ ಕಾಲೇಜ್ ಸಿಬ್ಬಂದಿಯವರು, ನಮ್ಮ ಕಾಲೇಜಿನ ಮಕ್ಕಳು ಎಲ್ಲರೂ ಸೇರಿ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೂಡ ಅವರಲ್ಲಿ ಮನವಿಯನ್ನು ಮಾಡ್ತೇನೆ.